ಎಲ್ರಿಗೂ ನಮಸ್ಕಾರ. ನನಗೆ ನನ್ನ ಬಹಳಷ್ಟು ಜನ ಫ್ರೆಂಡ್ಸ್ ಇರ್ಬೋದು ಅಥವಾ ನೈಬರ್ಸ್ ಇರ್ಬೋದು, ನನ್ನ ಪರಿಚಯಸ್ಥರು ಕೇಳೋ ಕ್ವಶನ್ ಏನು ಅಂತ ಅಂದರೆ, ನಿನ್ನ ಮಗಳಿಗೆ ಭರತನಾಟ್ಯ ಕಲಿಸ್ತಾ ಇದೆಯಾ ಅಲ್ವಾ, ನೀನಿರೋ ಏರಿಯಾದಿಂದ ಅಷ್ಟು ದೂರ ಹೋಗಿ ಭರತನಾಟ್ಯ ಕಲಿಸೋಂಥ ಅವಶ್ಯಕತೆ ಇದೆಯಾ, ನೀನು ಯಾಕೆ ನಿಮ್ಮ ಏರಿಯಾದಲ್ಲೇ ಭರತನಾಟ್ಯ ಕಲಿಸ್ತಿಲ್ಲ ಅಂತೇಳಿ. ಆದರೆ ಬಹಳಷ್ಟು ಜನ ಗೊತ್ತಿಲ್ಲ, ನಾನು ಫಸ್ಟು ನಾವಿರೋ ಏರಿಯಾದಲ್ಲೇ ಅವಳನ್ನ ಭರತನಾಟ್ಯಕ್ಕೆ ಜಾಯಿನ್ ಮಾಡಿದ್ದು. ಆದರೆ ನಾನು ಫೇಸ್ ಮಾಡಿದಂಥ ಪ್ರಾಬ್ಲಮ್ ಏನು ಅಂತಂದರೆ, ಇಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನ್ ಅವಳಿಗೆ ಸಿಗ್ತಾ ಇರಲಿಲ್ಲ. ಮೇಯ್ನಾಗಿ ನಾಗಸಂದ್ರ ಅನ್ನೋದು ಇನ್ನೂ ಡೆವಲಪಿಂಗ್ ಏರಿಯಾ ಆಗಿದೆ. ಇಲ್ಲಿ ನಾವು ಏನು ಕ್ವಾಲಿಟಿನ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದು ನಮಗೆ ಸಿಗ್ತಾ ಇರಲಿಲ್ಲ. ನಾನು ನನ್ನ ಮಗಳಿಗೆ ಏನೇ ಮಾಡಿದ್ರು ಅದನ್ನ ಬೆಸ್ಟಲ್ಲಿ ಬೆಸ್ಟ್ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಪಡ್ತೀನಿ. ಸೊ ಈಗಿರಬೇಕಾದ್ರೆ ನನಗೆ ಇನ್ನೊಂದೇನು ಅಂತ ಅಂದರೆ, ಭರತನಾಟ್ಯ ಅನ್ನೋ ಒಂದು ಪರಂಪರೆ ಇರುವಂಥ ಕಲೆ ಕಲೀಲಿಕ್ಕೆ ತುಂಬ ಡೆಡಿಕೇಶನ್ ಬೇಕು. ಜೊತೆಗೆ ಇನ್ನೊಂದೇನು ಅಂತ ಅಂದರೆ, ಗುರು ಶಿಷ್ಯರ ಬಾಂಧವ್ಯ ಚೆನ್ನಾಗಿರಬೇಕು. ಯಾಕಂದರೆ ಇದು ತುಂಬ ಲಾಂಗ್ ಜರ್ನಿ ಆಗಿರೋದ್ರಿಂದ. ಆದರೆ ನಾನು ಕಲಿಸ್ತಾ ಇದ್ದಿದ್ದ ಕಡೆಯಲ್ಲಿ ಗುರು ಶಿಷ್ಯರ ಬಾಂಧವ್ಯನೇ ಚೆನ್ನಾಗಿರಲಿಲ್ಲ. ಈಗಿರುವಾಗ ನೀವು ಹೇಳಿ, ಅಲ್ಲಿದ್ದ ಗುರು ಹೇಳಿದ್ರು, ನನ್ನ ಮುಂದೆ ನನ್ನ ಶಿಷ್ಯರು ಬೆಳೆಯೋದನ್ನು ನನಗೆ ಸಹಿಸ್ಲಿಕ್ಕಾಗಲ್ಲ ಅಂತ ಹೇಳಿ. ಈ ಥರ ವಾತಾವರಣದಲ್ಲಿ ನನ್ನ ಮಗಳನ್ನ ನಾನು ಯಾವ ರೀತಿಯಾಗಿ ಮುಂದೆ ಕಲಿಸ್ಲಿಕ್ಕೆ ಪ್ರಯತ್ನ ಪಡ್ಬೋದು ಅದೇ ಏರಿಯಾದಲ್ಲಿದ್ದು. ಸೊ ಈಗಿರಬೇಕಾದ್ರೆ ನಾನು ತೊಗೊಂಡಿದ್ದಂಥ ಇದೊಂದು ಟಫ್ ಡಿಸಿಷನ್. ಹೌದು, ನಾನು ಕಳಿಸೋದು ನಮ್ಮ ಮನೆಯಿಂದ ತುಂಬ ದೂರ ಆಗುತ್ತೆ. ಸ್ಟಿಲ್ ನನಗೆ ಯಾವುದೇ ರೀತಿಯಾದ ರಿಗ್ರೆಟ್ ಇಲ್ಲ. ಯಾಕಂತಂದರೆ ನನಗೆ ನಾನು ಬಯಸಿದಂಥ ಕ್ವಾಲಿಟಿ ಸಿಗ್ತಾಯಿದೆ. ಜೊತೆಗೆ ಗುರು ಶಿಷ್ಯರ ಬಾಂಧವ್ಯ ತುಂಬ ಚೆನ್ನಾಗಿದೆ. ಯಾವುದೇ ಫೀಲ್ಡಲ್ಲಿ ಆಗಿರ್ಬೋದು, ಮೇಯ್ನ್ ಬಂದು ಗುರು ಶಿಷ್ಯರ ರ್ಯಾಪೋ ಯಾವ ರೀತಿಯಾಗಿ ಇರುತ್ತೆ, ಎಷ್ಟು ಚೆನ್ನಾಗಿ ಜೆಲ್ಲಾಗುತ್ತೆ, ಅವಾಗಷ್ಟೇ ಆ ಒಂದು ಗ್ರೋತ್ನ ನೋಡಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಸೊ ನೀವು ಕೂಡ ಬ್ಯಾಂಗ್ಳೂರಲ್ಲೇ ಇದ್ದು, ನೀವು ಡೆವಲಪಿಂಗ್ ಏರಿಯಾದಲ್ಲಿ ಇದ್ದು ಈ ರೀತಿಯಾದ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ರೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಯಾವತ್ತೂ ಅಷ್ಟೇ ಪೇರೆಂಟ್ಸ್ ಮಕ್ಳಿಗೋಸ್ಕರ ತುಂಬ ಕಷ್ಟಪಟ್ಟು ದುಡಿತೀರಾ. ಜೊತೆಗೆ ನೀವು ದುಡ್ದಿದ್ದ ದುಡ್ಡನ್ನೆಲ್ಲ ಮಕ್ಳಿಗೊಂದೊಳ್ಳೆ ಎಜುಕೇಷನ್ ಸಿಗಲಿ ಅಂತ ಹೇಳಿ ಇನ್ವೆಸ್ಟ್ ಮಾಡ್ತಾ ಇರ್ತೀರ. ಆದರೆ ಒಂದು ಸಲ ಆಲೋಚನೆ ಮಾಡಿ ನೋಡಿ, ನೀವು ಆಗ್ತಾ ಇರೋ ಎಫರ್ಟು, ನಿಮ್ಮ ಪರಿಶ್ರಮಕ್ಕೆ ತಕ್ಕದಾದಂಥ ವ್ಯಾಲ್ಯೂ ಸಿಗ್ತಾ ಇದೆಯಾ, ನಿಮ್ಮ ಮಕ್ಳಿಗಷ್ಟೇ ಕ್ವಾಲಿಟಿ ಎಜುಕೇಷನ್ ಸಿಗ್ತಿದೆಯಾ ಅಂತೇಳಿ ಒಂದು ಸಲ ಅನಾಲಿಸಿಸ್ ಮಾಡಿ ನೋಡಿ. ಯಾಕಂದರೆ ನಿಮ್ಮ ಮಕ್ಕಳು ಭವಿಷ್ಯ ನಿಮ್ಮ ಕೈಲೇ ಇದೆ. ನಾವು ದುಡ್ಡು ಕೊಡ್ತಾ ಇದ್ದೀವಿ, ನಮ್ಮ ಮಕ್ಕಳು ಕಲಿತಿದ್ದಾರೆ ಅಂತ ಹೇಳಿ ದಯವಿಟ್ಟು ಸುಮ್ಮನೆ ಆಗ್ಲಿಕ್ಕೆ ಹೋಗಬೇಡಿ. ಮುಂದೊಂದು ದಿನ ನೀವು ನಿಮ್ಮ ಮಕ್ಕಳು ಎಲ್ಲ ಅನುಭವಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ಧನ್ಯವಾದಗಳು.